ನಮಸ್ಕಾರ. ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಉದ್ದಿನ ಬೇಳೆಯ ಚಟ್ನಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಬನ್ನಿ. ತಿಂಡಿಗೆ ಒಂದು ಉದ್ದಿನ ಕಾಳಿಂದ ಚಟ್ನಿ ಮಾಡ್ತೀನಿ ನೋಡಿ. 3 ಎಸಳು ಕರಿಬೇವು ತಗೊಂಡಿದ್ದೀನಿ, 2 ಒಣಮೆಣಸು ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಚಿಟಿಕೆ ಹಿಂಗೆ ಹಾಕಿದ್ದೀನಿ. ಈ ಚಟ್ನಿ ಚೆನ್ನಾಗಿರುತ್ತೆ ದೋಸೆ ರೊಟ್ಟಿಗೆ ಎಲ್ಲ. ಇದಕ್ಕೀಗ 1 ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಹಾಕೋಣ. ಉದ್ದಿನ ಕಾಳು ಕೆಂಪಾಗೋವರೆಗೆ ಹುರಿಬೇಕು. ಬರೀ ಅಕ್ಕಿ ದೋಸೆಗಂತೂ ತುಂಬ ರುಚಿ ಇರುತ್ತೆ. ಯಾವಾಗಲೂ ಕಾಯಿ ಚಟ್ನಿ ಮಾಡಿ ಬೋರ್ ಆದಾಗ ಈ ಥರ ಚಟ್ನಿ ಮಾಡ್ಕೊಬೋದು. ಉದ್ದಿನಬೇಳೆ ಕೆಂಪಾಗ್ತಾ ಬಂತು. ಈಗ ಸಾಸಿವೆ ಕಾಳು ಹಾಕೋಣ. ಒಂದು ಅರ್ಧ ಚಮಚ ಸಾಸಿವೆ ಕಾಳು ಬೇಗ ಹುರಿಯುತ್ತೆ. ಇದ್ರ ಜೊತೆ ಒಂದು ಚಿಕ್ಕದಾದೊಂದು ಈರುಳ್ಳಿ ಪೀಸ್ ಹಾಕ್ತೀನಿ. ಹುರಿಬೇಕದು, ಇವೆಲ್ಲ ಹಸಿ ವಾಸನೆ ಚೆನ್ನಾಗಾಗಲ್ಲ ಈರುಳ್ಳಿ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಇದಕ್ಕೆ ಕಾಯಿ ಹಾಕ್ತೀನಿ. ಈ ಬಿಸಿಗೆ ಹಾಕ್ತೀನಿ 5 ಸ್ಪೂನ್ ಕಾಯಿ. ಕೆಲವು ಸರಿ ಕಾಯಿ ಹುರಿದಾಗಲೂ ಚಟ್ನಿ ಅದು ಒಂಥರ ಬೇರೆ ಥರ ಟೇಸ್ಟ್ ಇರುತ್ತೆ. ಈಗ ಸ್ವಲ್ಪ ಬಿಸಿ ಆಗಲಿ. ಇದರೊಳಗೆ ಕಾಯಿ ಹೂವು ಈ ಬಾಣಲೆ ಒಳಗೆ ಸ್ವಲ್ಪ ಬಿಸಿ ಆಗಬೇಕು. 1-2 ಪೀಸು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ರುಚಿಗೆ ಉಪ್ಪು ಹಾಕ್ತೀನಿ 3/4 ಸ್ಪೂನು. ಸ್ವಲ್ಪ ತಣ್ಣಗಾಗಬೇಕು. ಮಿಕ್ಸಿ ಜಾರಿಗೆ ಫಸ್ಟು ಪುಡಿ ಮಾಡ್ತೀನಿ. ಹಾಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಪುಡಿ ಮಾಡ್ತೀನಿ. ಈಗ ಇದಕ್ಕೆ ಹುಳಿ ಹಾಕಬೇಕು. ನೋಡಿ ಪುಡಿ ಆಗಿದೆ ಎಷ್ಟು ಚೆನ್ನಾಗಿ. ಹೀಗೆ ಮಾಡಿದಾಗ ಚಟ್ನಿ ಚೆನ್ನಾಗಾಗುತ್ತೆ. 1 ಸ್ಪೂನ್ ಆಗೋಷ್ಟು ಹುಣಸೆಹಣ್ಣಿನ ರಸ ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಇದು ತುಂಬ ಗಟ್ಟಿ ಇರಲ್ಲ ಚಟ್ನಿ, ಸ್ವಲ್ಪ ನೀರು ಮಾಡ್ತೀವಿ. ಈಗ ಪುನಃ ರುಬ್ಬೋಣ. ನಯಸ್ಸಾಗಿದೆ. ಈಗ ಇದಕ್ಕೆ 1/4 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ತೀನಿ. ಇದೊಂಥರ ಟೇಸ್ಟ್ ಕೊಡುತ್ತೆ. ಚಟ್ನಿಗೆ ಒಗ್ಗರಣೆ ಹಾಕಬೇಕು. 2 ಪೀಸು ಮೆಣಸಿನ್ಕಾಯಿ ಹಾಕಿದ್ದೀನಿ, 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಬರೀ ಸಾಸಿವೆ ಕಾಳು ಮಾತ್ರ ಹಾಕೋದು. ಎಣ್ಣೆ ಚೂರು ಕಾಯಬೇಕು. ನೋಡಿ ಈಗ ಸಾಸಿವೆ ಕಾಳು ಹಾಕ್ತೀನಿ 1 ಸ್ಪೂನು. ಒಗ್ಗರಣೆ ಬೇಕೇ ಬೇಕು ಚಟ್ನಿಗೆ, ಇಲ್ಲದಿದ್ರೆ ಅದೊಂಥರ ರುಚಿ ಅನಿಸಲ್ಲ. ಅದರಲ್ಲೂ ಸಾಸಿವೆ ಕಾಳು ಕಾಣ್ತಾ ಇರಬೇಕು. ಈಗ ಒಗ್ಗರಣೆ ತೆಗೆದು ಚಟ್ನಿಗೆ ಹಾಕ್ತೀನಿ. ನೋಡಿ ಒಗ್ಗರಣೆ ಹಾಕಿದ್ದೀನಿ. ಚಟ್ನಿ ನೋಡಿ ಹೀಗೆ ನೀರಿರಬೇಕು. ತುಂಬ ರುಚಿ ಇರುತ್ತೆ. ನೀವೊಮ್ಮೆ ಮಾಡಿ ನೋಡಿ. ಉದ್ದಿನಬೇಳೆ ಚಟ್ನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.